ನಿರ್ಲಕ್ಷ್ಯ ತಪ್ಪಿದ ಅನಾಹುತ. ಗಾಳಿ ಮಳೆಗೆ ತುಂಡಾದ ಕರೆಂಟ್ ಕಂಬ. ಧಾರವಾಡ ಸೂಪರ್ ಮಾರ್ಕೆಟ್ನಲ್ಲಿ ಹಲವಾರು ವರ್ಷಗಳಿಂದ ನಿರ್ಲಕ್ಷ್ಯ ತೋರುತ್ತಿರುವ ಹೆಸ್ಕಾಂ ಅಧಿಕಾರಿಗಳೇ ಬಡಜೀವಗಳತ್ತ ಸ್ವಲ್ಪ ಕಣ್ತೆರೆದು ನೋಡಿ. ಹೌದು, ಗಾಳಿ ಮಳೆಗೆ ನೆಲಕ್ಕುರುಳಿದ ಕರೆಂಟ್ ಕಂಬಗಳು, ತುತ್ತು ಅನ್ನಕ್ಕಾಗಿ ಹರಿಸಿ ಬಂದ ವ್ಯಾಪಾರಿಗಳಿಗೆ ಅದೊಂದು ದೊಡ್ಡ ಅನಾಹುತ ತಪ್ಪಿದಂತಾಗಿದೆ. ತುಂಡಾಗಿ ಬೀಳುವ ಕಂಬಗಳನ್ನ ಎಷ್ಟು ಸಾರಿ ಅರ್ಜಿ ಕೊಟ್ಟರೂ ಅಪಾಯಕಾರಿ ಕಂಬಗಳನ್ನು ಬದಲಾಯಿಸಲಿಲ್ಲ. ಇದು ಹೆಸ್ಕಾಂ ನಿರ್ಲಕ್ಷ್ಯ ಅನ್ನಬಹುದು. ಜೀವ ಹೋದ ಮೇಲೆ ಕರೆಂಟ್ ಕಂಬವನ್ನ ಬದಲಾಯಿಸುತ್ತೀರಾ? ಹಾಗಾದ್ರೆ ಜೀವಕ್ಕೆ ಬೆಲೆನೇ ಇಲ್ವಾ? ಅವ್ರಿಗೆ ತರಾಟೆ ತೊಗೊಂಡಿತ್ತು. ಅಲ್ಲ ಕನಸ ಆಗೋಕ್ಕಿದ್ದ ಹುಡುಗ್ರಿ ಒಂದಿಷ್ಟಾಗ ಉಳಿದ ಹುಡುಗ ಪಾಪ ಮದ್ರಸ ಮಗ ತಂದಿಲ್ಲ ತಾಯಿ ಇಲ್ಲ, ಇಲ್ಲೇ ಮಕ್ಕೋತ ಪಾಪ ಒಂದು ಇಷ್ಟದಾಗ ಉಳ್ದ. ನಾವು ಒಂದು ಉದಿಕ್ ಟಮಾಟಿ ಸುರಗ ಅನ್ನೋದಕ್ಕೆ ಅದು ಕಮ್ಮಿ ಬೆಳೆದ. ನಾವು ಬಡವ್ರಿ, ಇದು ದುಡ್ಕೊಂಡ್ ತಿನ್ಬಟ್ಟ ನಮ್ಗೆ ಗತಿ ಇಲ್ರಿ. ಏನ್ರಿ ತರಬೇಕು, ಮುಂಜಾನೆ ದೇಪೆನ್ಸಿಗೆ ಹೋಗ್ಬೇಕು, ಅಲ್ಲಿಂದ ಬರ್ಬೇಕು, ಇಲ್ಲಿ ಬರ್ಬೇಕು, ದನ ಕಾಯ್ಬೇಕು, ಮಕ್ಕಳು ನೋಡ್ಕೋಬೇಕು, ಹೊಟ್ಟೆ ನೋಡ್ಕೋಬೇಕು. ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ನಾವು ಬರ್ಬೇಕು. ಅದನ್ನ ನೋಡ್ರೆ ಇದನ್ನ ನೋಡ್ರೆ ಮಳಿ ಈಗ ಏನಾತಂದ್ರ ಕಂಬ ಒಂದ್ ಇಷ್ಟದಾಗ ಹುಡುಗ ಉಳಿತು, ಈ ಮುದುಕನ್ನು ಉಳಿತು, ಆ ಹುಡುಗನು ಉಳಿತು. ಎಲ್ಲಾರ ಇಬ್ರು ಕಲಾಸ ಅದಾರ. 2 ಕಂಬ 2 ಭಾಗ ಆಗಿ ಬಿದ್ದು ಗಾಳಿ ಮಳಿ ನಾವ್ ಯಾಕಡೆ ಓಡಿ ಹೋಗ್ಬೇಕನ್ನೋ ನಮ್ಗ ಗೊತ್ತಾಗಲಿ. ನಾವು ಬಿದ್ಕೊಂತ ಎದ್ಕೊಂತ ಯಾಕಡೆ ಹೋಗಿ ನಿಂತೀವಿ. ಉಳ್ಕಿ ಜನ ಬಂದ ಹುಡುಗನ ಕಂಬನ ಇದ್ ಮಾಡಿ ಹಗ್ಗಕ್ಕೆ ಹೋದ್ರು ತಗದು. ದಯವಿಟ್ಟು ನಿಮ್ಗೆ ಕೈ ಮುಗಿತೇವೆ, ಪ್ಯಾಟಿ ದೇವಸ್ಥಾನ ಮಾಡ್ಸಿ, ಬಡವರದೇ ನಾವು. ಹೆಸ್ಕಾಂ ವಿರುದ್ಧ ಸಾರ್ವಜನಿಕರು ಗರಂ ಆಗಿದ್ದಾರೆ. ನಿಮಗೆ ಕ್ರಾಂತಿ ಸಮಾಚಾರ ಸುದ್ದಿ ವಾಹಿನಿ ನೇರವಾಗಿ ಅಲ್ಲಿಯ ದೃಶ್ಯಾವಳಿಗಳನ್ನ ತೋರಿಸುತ್ತಾ ಹೋಗುತ್ತದೆ. ಅಲ್ಲಿ ವ್ಯಾಪಾರಿಗಳ ಅಭಿಪ್ರಾಯ ಮತ್ತು ನೋವುಗಳು ಹೇಗಿದೆ ಅನ್ನೋದನ್ನ ನೀವೇ ನೋಡಿ. ಅದ್ ನಿಜ ಸರ್. ಇವತ್ತಿನ ದಿವಸ ನಮ್ ಜೊತೆಗೆ ಇಲ್ಲಿ ಇರುವಂತ ಕಾರ್ಪೊರೇಟರ್ ನಮ್ ಜೊತೆಗೆ ಇದಾರೆ. ಕಾರ್ಪೊರೇಟರ್ ಸಣ್ಣ ಹುಡುಗನ್ಗತ್ತೆ ಫೋನ್ ಹಚ್ಚಿದ್ ರಾತ್ರಿ ಹಗ್ಲಿ ಓಡಿ ಬರ್ತೀವಿ. ಇಟ್ಟು ದಿವಸ ಕೆರೆಯಾಗಿನ ನೀರು, ಮಳಿ ನೀರಿಗೆ ಹೇಲು ಹೆಂಡಿ ಬಂದಿದ್ದನ್ನ ತೊಳೆದ ಮಂದಿಗೆ ತಿನ್ಸಿದ್ವಿ. ಇನ್ನಂತ್ರಿ ತಿನ್ಸಕ್ ಆಗಲ್ಲ. ಈ ಸರಿಗೆ ನಾವ್ ಏನ್ ಯೋಚನೆ ಮಾಡಿದ್ವಿ, ಇದೇ ಜಾಗದಲ್ಲಿ ಇರುವಂತ ಉಸ್ತುವಾರಿ ಸಚಿವರು ನಮ್ಗೊಂದು ಆಶ್ವಾಸನೆ ಕೊಟ್ಟೋದ್ರು. 15-20 ದಿವಸದಾಗ ಇದನ್ನ ಮ್ಯಾಗಿನ್ ಸೂರ್ ಮಾಡ್ಕೊಡ್ತೀನಿ, ಎಲ್ಲರಿಗೆ ಕಟ್ಟಿ ಮಾಡ್ಕೊಡ್ತೀನಿ, ಚಲೋ ಕುಂತ ವ್ಯಾಪಾರ ಮಾಡ್ಲಿ, ಇದ್ದ ಮಾಲ್ ಅದರಾಗ ಇಟ್ಕೊಂಡು ಹೋಗ್ಲಿ ಅನ್ನೋಂಥದ್ದು ಕೆಲಸ ಆಶ್ವಾಸನೆ ಕೊಟ್ಟು ಹೋಗ್ಬಿಟ್ರೆ. ಇದನ್ನು ಮಾಡೇ 3-4 1 ತಿಂಗಳೊಳಗೆ ಮಾಡ್ಕೊಡ್ತೇನೆ. ಇನ್ನೂವರೆಗೆ ಮಾಡಿಲ್ಲ. ಈಗ ಯಾಕಂದ್ರೆ ನಿಮ್ ಕಣ್ಣು ಎದುರುಗಡೆ ಇವತ್ತಿನ ದಿವಸ ಈ ಇಷ್ಟು ಮಂದಿ ತಾಯಂದ್ರ ಕುಂದಿರ್ತಾರಲ್ಲ, ಅವ್ರದ್ದೇನೋ ಪುಣ್ಯನೋ ಏನ್ ಇಲ್ಲಿರುವಂತ ಅಣ್ತಂಬ್ರ ಪುಣ್ಯನೋ ಯಾರಿಗೂ ಜೀವಕ್ಕೆ ಹಾನಿಯಾಗಿಲ್ಲ. ಈಗ 1 ಬಿಟ್ಟು 2 ಕಂಬ ಇಲ್ಲಿ ಬಿದ್ದಾವ್. ಈಗ ಇನ್ನೂ 2 ಕಂಬ ಅಳಗಾಡಾತವ್. ಯಾವ ಟೈಮ್ನಾಗ ಬೀಳ್ತಾವ ಗೊತ್ತಿಲ್ಲ. ಈ ಜಗಕ್ಕೆ ಬರೋರು ಕಾರ್ಪೊರೇಟರ್ ಬರ್ಬಿಟ್ರೆ ಸಂಘ ಸಂಸ್ಥೆ ಸಮತಾ ಸೇನದ ಎಲ್ಲಾ ಕಾರ್ಯಕರ್ತರು ಬರ್ತಾರೆ. ಇದರಲ್ಲಿ ಇರುವಂತ ಜಿಲ್ಲಾಧ್ಯಕ್ಷ ಇದ್ದಾನೆ ಅಜ್ಜು ಪಟಾನ್ ಅಂತ ಅವ ಇರ್ತಾನೆ. ಇದ್ರ ಜೊತೆಗೆ ನಾವು ಮತ್ತೆ ಇಲ್ಲಿ ಇರುವಂತ ಮಕ್ಳು ಇರ್ತಾನೆ, ಎಲ್ಲಾರು ಸೇರ್ಕೊಂಡು ನಾವ್ ಇಲ್ಲಿ ಕೆಲಸ ಮಾಡ್ತಾ ಇದೀವಿ. ನಮ್ಮ ಆಸೆ ಏನಂದ್ರೆ ಈಗ 8 ದಿವಸದೊಳಗೆ ಇವ್ರು ಏನಾದ್ರು ನಮ್ಗೆ ಇದಕ್ಕೆ ಸ್ಪಂದನೆ ಮಾಡ್ಲಿಲ್ಲ ಅಂದ್ರೆ 9ನೇ ದಿವಸಕ್ಕೆ ಉಗ್ರವಾದ ಹೋರಾಟ ಇಲ್ಲಿಂದ ಚಾಲನೆ ಕೊಡ್ತೀವಿ. ಯಾಕಂದ್ರೆ 7ನೇ ತಾರೀಕು ಹಬ್ಬ ಐತಿ, 8, 9 ಮಠಕ್ಕೆ ಆಯ್ತಿ. 10ನೇ ತಾರೀಕಿಗೆ ನಾವು ಟೆಂಟ್ ಹೊಡೆದ ಇಲ್ಲಿಂದನೂ ಉಗ್ರ ಹೋರಾಟ ಆಗತ್ತ. ಇಲ್ಲಿ ಇದನ್ ಕೆಲಸ ಆಗೋ ಮಟ್ಟನು ಇಲ್ಲ ನಾವಿರ್ತೇವೋ ಏನೇ ಅಲ್ಲಿ ಬರುವಂತ ಅಧಿಕಾರಿಗಳಿಗೆ ತಕ್ಕ ಪಾಠ ಕಲಿಸುವಂತ ಪ್ರಸಂಗ ಬರುತ್ತೋ, ಯಾವ ಆಫೀಸಿಗೆ ಕಿಲಿ ಹಾಕುವಂತ ಪ್ರಸಂಗ ಬರುತ್ತೋ ಈ ಜಗದಿಂದ ಇದೇ ಸ್ಥಳದಿಂದ ಚಾಲು ಆಗುತ್ತೆ. ಲಾಸ್ಟ್ ಟೈಮ್ ವಿನಯ್ ಕುಲಕರ್ಣಿ ಲೆಟರ್ ಕೊಟ್ಟರೆ SFC ಫಂಡ್ ನಾಗ 15 ಕೋಟಿ ಹಾಕಂತೇಳಿ DPR ರೆಡಿ ಮಾಡಿಸ್ರಿ ಅಂತ ಹೇಳಿ ಸುಮಾರು ಸರಿ ಕಾರ್ಪೊರೇಷನ್ ಹೋಗಿ ರಿಕ್ವೆಸ್ಟ್ ಮಾಡಿದೆ. ಅವ್ರು ಫಂಡ್ ಕೊಟ್ಟಿಲ್ಲ ಅಂತ ಹೇಳಿ DPR ಕೊಡತ್ತಿಲ್ಲ. ನಾವು ಯಾರಿಗಂತ ಹೇಳ್ಬೇಕು? ಇನ್ನು ಮಾಧ್ಯಮ ಮುಖಾಂತರ ನಾವು ಬಹಿರಂಗವಾಗಿ ಹೇಳ್ತೀನಿ, ಇದ್ರ ಪ್ರಕಾರ ನಾನೇ ಇಲ್ಲಿ ಧರಣಿ ಕುಂತು ಹೋರಾಟ ಮಾಡ್ಬೇಕಂತ ಒಂದು ವಿಚಾರ ಐತಿ. ಮುಂದಿನ ದಿವಸ ಏನು ಅನಾಹುತ ಆಗಿಲ್ಲ, ದೇವ್ರು ಎಲ್ಲ ನಮ್ಮ ತಾಯಿ ತಂಗಿರು ಸುರಕ್ಷಿತವಾಗ್ಯಾರ. ಆಮೇಲೆ ಕಾಯಿಪಲ್ಲೆ ಎಲ್ಲಾರು ಕೆಳಗಡೆ ನೋಡ್ಕೊಂಡು ವ್ಯಾಪಾರ ಮಾಡ್ರು, ಮ್ಯಾಲೆ ಯಾರು ನೋಡಲ್ಲ. ಮ್ಯಾಲೆ ಎಲ್ಲ ಕಾಣೋದು ಬೆಂಕಿ. ಇವತ್ತಿನ ದಿವಸ ದೇವ್ರ
ಇಲ್ಲಿ ಯಾವುದೋ ರೀತಿ ಅನಾಹುತ ಮಾಡಲ್ಲ. ಇದರಿಂದ ಆದ್ರೂ ಕಾರ್ಪೊರೇಷನ್ದವ್ರು ಎಚ್ಚೆತ್ಕೊಂಡು ಮುಂದಿನ ದಿವಸ ಇವ್ ನೋಡ್ರಿ, ನಾನ ಈ KB ಇವ್ರಿಗೆ ಫೋನ್ ಮಾಡಿ ಕರೆದ್ರ ಇನ್ನೂವರೆಗೂ ಅವ್ರು ಬರಾಕತ್ತಿಲ್ಲ. ಅಂದ್ರೆ ಅವ್ರಿಗೆ ಏನ್ರಿ ತಮ್ಮ ಲೇಬರ್ ಕಳ್ಸಿದ್ರೆ ತಮ್ಮ ಕೆಲಸ ಮಾಡಿದ ಅವೇನು ಕಟ್ ಮಾಡಿಬಿಟ್ಟಕ್ಕೆ ಲೈನ್. ಈಗ ನಮ್ಮ ಕಾರ್ಪೊರೇಷನ್ ಸ್ಟ್ರೀಟ್ ಲೈಟ್ ಮೇಂಟೈನ್ ಇಂಜಿನಿಯರ್ ಅವ್ರಿಗೆ ಫೋನ್ ಮಾಡ್ರಿ ಇಮಿಡಿಯೇಟ್ ಅಲ್ಲಿ ಇರ್ಬೇಕು ಅವರು ಇವ್ರ ಪರಿಸ್ಥಿತಿ ಅಷ್ಟು ನಿರ್ಲಕ್ಷ್ಯದ ನಮ್ಮ ಕಾರ್ಪೊರೇಷನ್ ಆಗ್ಬಿಟ್ಟಿದೆ. ಅಧಿಕಾರಿಗಳು ಯಾಕೆ ಬರ್ತಾರೆ? ಅವ್ರಿಗೆ ಬ್ಯಾಡಾಗೈತೆ, ಅವ್ರ ಪಗಾರ ಸಿಕ್ಬಿಡ್ತಲ್ಲ, ತಿಂಗಳ 60-70 ಪಗಾರ ತಗೊಂತಾರ. ಯಾರ ಸತ್ರ ಏನಾಗುದೈತೆ ಅವ್ರಿಗೆ? ಯಾರ ಸತ್ರ ಏನಾಗುದೈತೆ ಹೇಳ್ರಿ? ಈಗ ಸಾಲ ಆಗಿಲ್ಲ ಮಾಡ್ಕೊಂಡು ಇವ್ರು ಬೆಳಿಗ್ಗೆ 6 ಗಂಟೆ 5:00 ಎದ್ದು ಬರ್ತಾರೆ. ಇವ್ರು 5:00 ಹೋಲ್ಸೇಲ್ ಮಾರ್ಕೆಟ್ನಾಗಿಂದ ಕಾಯಿಪಲ್ಲೆ ತೊಗೊಂಬರ್ಬೇಕು, ಇಲ್ಲಿ ರಿಟೇಲ್ ಆಗಿ ಸೇಲ್ ಮಾಡ್ಬೇಕು. ಅವ್ರು 5:00 ಎದ್ದು ಅವ್ರ ಮನ್ಯಾಗ ಮಕ್ಕಳಿಗೆ ಯಾರು ಊಟ ಮಾಡಂಗಿಲ್ಲ, ಅಡಿಗೆ ಮಾಡಂಗಿಲ್ಲ, ಅವ್ರು ಜಳಕ ಮಾಡಂಗಿಲ್ಲ. ಅವ್ರ ಮನ್ಯಾಗ ಯಾರು ಈಗ ಏನು ಒಂಥರ ಹೆಂಗ್ ಹೇಳ್ರಿ, ಇವ್ರಿಗೂ ಎಲ್ಲ ಬಡತನ ಪರಿಸ್ಥಿತಿ. ಅದ್ರಾಗನ ಕಾಯಿಪಲ್ಲೆ ಲಾಸ್, ಎಲ್ಲಿ ಬಡ್ಡಿಂಗ ತೊಗೊಂಬರೋದು, ಯಾವ್ದೋ ಸಂಘದಾಗ ಲೋನ್ ತಗೊಳ್ಳೋದು, ಇಂಥವೆಲ್ಲ ಪರಿಸ್ಥಿತಿ ಇಲ್ಲಿ ಜನ ಬದುಕಾತಾರ. ಅದಕ್ಕೆ ದಯವಿಟ್ಟು ನೀವು ಇದನ್ನ ಹೆಚ್ಚಿನ ಪ್ರಮಾಣವಾಗಿ ಇನ್ನೂ ಸ್ವಲ್ಪ ನನ್ನ ಕಡೆ ನಂಗೆ ಭಾಳ ಆಕ್ಚುಲಿ ಮನ್ಸಿಗೆ ಬೇಜಾರಾಗೈತಿ. ಮನ್ಸಿಗೆ ಬೇಜಾರಾಗೈತೆ. ನಾವು ಹೆಲ್ಪ್ಲೆಸ್ ಅದೇವಿ. ನಮಗೂ ನೋಡ್ರಿ, ನಮ್ಮ ಹತ್ರ ಏನೋ ಫಂಡ್ ಐತಪ್ಪ, 1 ಕೋಟಿ 2 ಕೋಟಿ ಒಳಗೆ ಹಾಕೈತೆ, ನಮ್ಗೆ ಕೊಡುದು 1 ಕೋಟಿ ರೂಪಾಯಿ ಫಂಡ್. ಆ 1 ಕೋಟಿ ಒಳಗೆ ನಾವೇನ್ ಡೆವಲಪ್ಮೆಂಟ್ ಈಗ ನಾನು ವಾರ್ಡ್ ವೋಟರ್ಸ್ಗೆ ಮಾಡ್ಲು, ಏನು ಸೂಪರ್ ಮಾರ್ಕೆಟಿಗೆ ಮಾಡ್ಲು, ಅದು ನನ್ನ ಪರಿಸ್ಥಿತಿ ಇದೆ. ಮಹಾನಗರ ಪಾಲಿಕೆ ಸದಸ್ಯನಾಗಿ ನಾನು ನನ್ನ ವಾರ್ಡು ಮಾಡ್ಬೇಕಾಕೈತಿ. ಅದಕ್ಕೆ ಮುಂದಿನ ದಿವಸ ನೀವು ಮಾಧ್ಯಮದವ್ರ ಸ್ವಲ್ಪ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತೀನಿ, ಇಲ್ಲಿ ಇರ್ತಕ್ಕಂಥ ಬಡ ಜನರಿಗೆ ರೂಫ್ ಆಗೋ ವ್ಯವಸ್ಥೆನ ಮುಂದಿನ ದಿವಸದಾಗ ನಾವೆಲ್ಲ ಸೇರಿಸಿ ಹೋರಾಟ ಮಾಡೋದು ಅಂತ ಹೇಳಿ